ಸಬಾಷ್, ಸೀರೆ ಉಟ್ಕೊಂಡು ಮಿಂಚ್ತಾ ಇದೆಯಲ್ಲ ಇವತ್ತು. ಇವತ್ತು ಭೀಮಮಾಸೆ ಅಲ್ವಾ, ನಮ್ಮಮ್ಮ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಲು, ಅದಕ್ಕೆ. ಮತ್ತೆ ದೇವಸ್ಥಾನಕ್ಕೆ ಹೋಗದೆ ಇಲ್ಲ ಕುಣಿತಾ ಇದೆಯಾ? ಮೊದಲನೇ ಸಲ ಸೀರೆ ಉಟ್ಕೊಂಡಿದ್ದೀನಲ್ವಾ, ಗಂಡನ್ ಪೂಜೆ ನೋಡು. ಗಂಡನ್ ಪೂಜೆ ಅಂತ ಗಂಡನ್ ಪೂಜೆ. ನಿನ್ ಗಂಡ ಆಗ ನಾನ್ ಇಲ್ಲಿ ಇರೋವಾಗ ಇನ್ ಯಾಕೆ ಭೀಮನ್ ಪೂಜೆ ಮಾಡಕ್ ಹೋಗ್ತ್ಯಾ? ಅದೆಲ್ಲ ಏನೋ ಬೇಡ. ನಿಮ್ಮಮ್ಮ ಬಂದ ತಕ್ಷಣ ಮೀನ್ ಸಾರ್ ಮಾಡ್ಕೊಂಡು ಗದ್ದೆಗೆ ತಗೊಂಬಂದ್ಬಿಡು, ಸರಿನಾ? ಸರಿ. ಏನು ಮೀನ್ ಸಾರ್ ಮಾಡಿ ಗದ್ದೆಗೆ ತರೋದಷ್ಟೇ. ಎಷ್ಟ್ ಚೆನ್ನಾಗಿ ಹೇಳ್ದೆ ಕಣೆ ನೀನು. ಬರಲಾ? ಈ ಭೀಮಾ, ನಿನ್ನ ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನಂತೆ, ಹೌದಾ? ಹೌದೇ ಹುಡುಗಿ, ನಿಂಗೆ ತುಂಬಾ ಒಳ್ಳೆ ಗಂಡ ಸಿಗ್ತಾನೆ. ಕಲ್ಲು ಮಾತಾಡುತ್ತಾ? ನಾನು ಬರೀ ಕಲ್ಲಾಗಿದ್ದಿದ್ರೆ ನೀನ್ ನನ್ನ ಪೂಜೆ ಮಾಡ್ತಿದ್ದೆ ಹುಡುಗಿ. ಓ, ಹಾಗಾದ್ರೆ ನೀನೇನ ಮಾತಾಡಿದ್ದು? ನಿಂಗೆ ಎಂಥ ಗಂಡ ಬೇಕು ಹೇಳು? ಹೇಳ್ತೀನಿ. ಅವನು ಚುರುಕಾಗಿರ್ಬೇಕು, ತರ್ಲೆ ಮಾಡ್ಬೇಕು. ತರ್ಲೆ ಮಾಡೋ ನಿಮ್ಮಂಥವ್ರಿಗೆ 4 ತಟ್ಟು ಹಾಗಿರ್ಬೇಕು.
ಹೇಯ್ ಏನೇ ಹಗ್ಲೆಲ್ಲ ಕನ್ಸ್ ಕಾಣ್ತಾ ಇದ್ಯಾ? ಅದು ನಾನು ಅಲ್ಲ ಅವತ್ತು ಮಳೆ ಬಂದಾಗ ಕೊಡೆ ಹಿಡಿಲಿಲ್ಲ, ಇವತ್ತು ಮಳೆ ಇಲ್ದಿದ್ದ ಕೊಡೆ ಹಿಡ್ಕೊಂಡು ನಿಂತಿದ್ಯಾ? ಆ, ಅದು ಇವ್ರೊಬ್ರು ಬಿಸಿಲಲ್ಲಿದ್ರು ಕಷ್ಟ, ಮಳೆಲಿದ್ರು ಕಷ್ಟ. ಹೇಯ್ ಏನ್ ಹತ್ ಕಡೆ ತಿರ್ಕೊಂಡು ಕೊಂಡೋಗ್ತಾ ಇದ್ಯಾ? ಹತ್ತು ಗಾಡಿನ. ಹೌದು, ಮೀನ್ ಸಾರ್ ಮಾಡ್ಕೊಂಡು ಗದ್ದೆಗೆ ತಗೊಂಬ ಅಂತ ಹೇಳಿದೆ ಅಲ್ವಾ? ಆ, ಆ, ಅದು ಬೇಡ ಅಂದ್ರೆ ಭೀಮನ್ ಪೂಜೆ ಮಾಡಕ್ ಹೋಗಿದ್ಯಾ? ಇಲ್ಲಿ ನೋಡೆ, ಆ ಭೀಮ ಮಾತ್ರ ಅಲ್ಲ, ಆ ಬ್ರಹ್ಮ ಕೂಡ ನಮ್ಮಿಬ್ಬರು ಜೋಡಿ ಮುರಿಯಕ್ಕಾಗಲ್ಲ, ತಿಳ್ಕೊ. ಆಯ್ತು. ಏಟು ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾನು ಮಗಳನ್ನ ಕಾಪಾಡಿದ್ದು ಈ ಕುಲ್ಡನ್ ಕಟ್ಟಕ್ಕಲ್ಲ. ನಮ್ ಸಂಗೀತದ ಮೇಸ್ಟ್ರಿಗೆ ನೋಡಕ್ ಕಣ್ಣಿಳ್ದೆ ಇರ್ಬೋದು, ಆದ್ರೆ ಮೈ ತುಂಬಾ ಕೇಳೋ ಕಣ್ಣಿದೆ. ನಮ್ ಗೌರಿ ಇಂಥವನ್ ಜೊತೆಲಿ ಇದ್ರೆ ಕಣ್ಣನ್ನ ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ತಾನೆ. ಅದು ಅದು ಮಾತು. ಕಣ್ಣಿದ್ದು ಕುರುಡರಾಗಿರೋ ಜೊತೆ ಬಾಳ್ವೆ ಮಾಡೋದಕ್ಕಿಂತ ಒಳಗಣ್ಣಿಂದಲೇ ಪ್ರೀತಿಸೋರ್ ಜೊತೆ ಬಾಳ್ವೆ ಮಾಡೋದೇ ಲೇಸು. ದೇವ್ರಾ ಏನಂತೀಯವ? ಅಣ್ಣಯ್ಯ ಹೇಳ್ದಂಗೆ ಆಗ್ಲಿ. ಸಿಪಾಯಿನ ಸಿಪಾಯಿನ ಅಲ್ವೇ ಗೌರಿ, ಸಿಪಾಯಿ ಹೇಳಿದ್ರು ಅಂತ ಕುಂಟನೋ ಕುರುಡನೋ ಕಟ್ಕೊಳಕಾಗತ್ತೇನೆ? ನಮ್ ಬೇಸ್ಟಿಗೆ ಕುರುಡಿರ್ಬೋದು, ಆದ್ರೆ ಅವ್ರ ಪ್ರೀತಿ ಕುರುಡಲ್ವಲ್ಲ. ಯಾರೋ ನಮ್ಮನ್ನ ಇಷ್ಟಪಡ್ತಿದ್ದಾರೆ, ಯಾರೋ ಪ್ರೀತಿಸ್ತಿದ್ದಾರೆ ಅಂತ ಮದ್ವೆ ಆಗ್ಬಿಡಕ್ಕಾಗುತ್ತೇನೆ? ನಮಗೆ ಅಂತ ಒಂದಿಷ್ಟ ಇರಲ್ವಾ? ನೋಡಿ ಶಾಂತಿ, ನಾವ್ ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ನ ಮದುವೆ ಆಗೋದೇ ಒಳ್ಳೇದು ಕಣೆ. ಆಗ ಈ ಬದುಕು ಅನ್ನೋ ಉಯ್ಯಾಲೆ ಬಯಕೆಯನ್ನು ಹಳ್ಳಕ್ ಬೀಳೋ ಬದಲು ಪ್ರೀತಿ ಅನ್ನೋ ಮರದ ನೆರಳಲ್ಲಿ ಸುಖವಾಗಿರುತ್ತೆ ಕಣೆ. ಓಹೋ ಬರ್ಬೇಕು ಬರ್ಬೇಕು. ಈ ಚಿಕ್ಕ ಜಮೀನ್ದಾರಿಲ್ದೆ ಈ ದೊಡ್ಡ ಮನೆ ಬಣಗುಡ್ತಿತ್ತು, ಮನಸ್ಸೆಲ್ಲ ರಣ ಆಗ್ಬಿಟ್ಟಿತ್ತು. ಏಯ್, ಈ ಡಿಫ್ರೆಂಟ್ ವಿಜಿ ಬಂದ್ಮೇಲೆ ರಣ ಬಣ ಎಲ್ಲ ಮಾಯವಾಗಿ ಈ ಊರೇ ಬಣ್ಣ ಬಣ್ಣ ಆಗ್ಬಿಡ್ಬೇಕು. ಬೈ ಬೈ ಡ್ಯಾಡ್, ಇವರೆಲ್ಲ ನನ್ನ ಜಿಗ್ರಿ ದೋಸ್ತ್ಗಳು. ಸಿಟಿಲೇ ಇರ್ಲಿ, ಸ್ಟೇಟ್ಸ್ಲೇ ಇರ್ಲಿ, ಹಳ್ಳಿಲೇ ಇರ್ಲಿ, ಹಲ್ಕ ಕೆಲಸ ಮಾಡ್ಲಿ, ಇವರೆಲ್ಲ ನನ್ನ ಸಾಥಿಗಳು. ಬನ್ನಿ 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 ಬನ್ನಿ. ವಿಜಯ್, ಒಂದ್ ನಿಮಿಷ ನಿಂತ್ಕೋ. ಪ್ರಯಾಣ ಚೆನ್ನಾಗಿತ್ತ ವಿಜಯ್? ಆರೋಗ್ಯ ಹೇಗಿದೆ? 10 ವರ್ಷದ ಮೇಲ್ ಮನೆಗ್ ಬರ್ತಾ ಇದೀಯಾ? ಬಲಗಾಲಿಟ್ಟು ಒಳಗ್ ಬಾ. ಏನು ಬಲಗಾಲ? ನೋ 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 ನೋ. ಏ ಡಿಫ್ರೆಂಟ್ ವಿಜಿ, ಎಲ್ಲಾದ್ರೂ ಡಿಫ್ರೆಂಟೇ. ನೀವು ಬಲಗಾಲಿಡು ಅಂದ್ರೆ ನಾನು ಎಡಗಾಲಿಡ್ತೀನಿ. ಏಯ್, ನೀವ್ ಹೀಗ್ ಬೀದಿಲಿದ್ರೆ ಯಾರಾದ್ರೂ ತುಳಿದು ಬಿಡ್ತಾರಷ್ಟೇ. ಬನ್ನಿ ನನ್ ಜೊತೆ. ಏನೇ ಶಾಂತಿ, ಸಿಪಾಯಿಗೆ ಊಟ ತಗೊಂಡೋಯ್ತಿದ್ಯಾ? ನಮ್ಮ ಅಮ್ಮಂಗೆ ಇನ್ನೇನ್ ಕೆಲ್ಸ? ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಆಗೋಯ್ತು. ಶಾಂತಿ, ಈ ತಗೊಂಡೋಗ ಅಳಿಮೈ ಕೊಟ್ಬಿಡವ ಅಂತಾರೆ. ಅವನು ಯಾವಾಗ್ಲೂ ಯುದ್ಧಕ್ಕೆ ಸಿದ್ಧವಾಗಿರ್ತಾನೆ. ಕೈಯಲ್ಲಿ ಬಾಂಬ್ ಇರುತ್ತೋ, ಬಂದೂಕ ಇರುತ್ತೋ, ಏನು ಹೇಳೋಕ್ಕಾಗಲ್ಲ. ಈ ಮುಳ್ಳು ಬೇರೆ. ಛೆ! ಹಾ? ಅದು ನಾನು ನಿಮ್ಮ ಮೇಲೆ ಬೇಕು ಅಂತ. ಅಯ್ಯೋ ನಿನ್ನ, ಇದ್ಯಾಕೆ ಹಿಂಗ್ ಬೇವ್ರ್ತಾ ಇದ್ಯಾ? ಅದು ಯಾವ್ದು? ಅಮ್ಮ ನಿಮ್ ಊಟ ಕೊಟ್ಟು ಕಳ್ಸಿದ್ಲ. ಅದನ್ನೇ ಬಿಸಾಕ್ಬಿಟ್ಟಿಯಲ್ಲ, ಇನ್ನೇನು? ಅಲ್ಲ, ಅದು ಏನ್ ಕೋಕೋ ಕೋಕೋ ಕೋ ಅಂತ ಇದೆಯಲ್ಲ? ಯಾವ್ದು ಈ ಕೋಳಿ? ಈ ಕೋಳಿನೇ ನನ್ನ ಇಷ್ಟೊತ್ತು ಒಟ್ಟಿಸ್ಕೊಂಡ್ ಬಂದಿದ್ದು. ಏ, ಹೋಗಿ ಹೋಗಿ ಈ ಕೋಳಿಗೆ ಇಷ್ಟ ಎದ್ರಕೊಂಡ್ ಬಂದಿದ್ಯಲ್ಲ? ಅರೆ, ನನ್ ಮುದ್ದು ಕೋಳಿ ಮುಖಾನೇ ಬರ್ತಿದ್ಯಲ್ಲಪ್ಪ ಇದು. ಏಯ್ ಕ್ರಾಸ್ ಬ್ರೀಡ್ ಕೋಳಿ, ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹುಡುಗಿ ಮುಖಾನೇ ಪರಿಸ್ತೀಯ ನೀನು? ಇವತ್ ನೀನ ಇಲ್ಲ ಅನಿಸ್ಬಿಡ್ತೀನಿ. ಕೊಕ್ಕೊ ಕೋಳಿಯೇ, ಕಳ್ಳ ಕೋಳಿಯೇ, ಕೊಕ್ಕೊ ಕೋಳಿಯೇ, ಘಾಟಿ ಕೋಳಿಯೇ, ಕೊಬ್ಬು ಮಾಡ್ತೀಯ, ಕೊಕ್ಕೊ ಆಡ್ತೀಯ, ನಾನೆಂದು ನಿನ್ನ ಬಿಡೆನೆ. ಕೊಕ್ಕೊ ಕೋಳಿಯೇ,
ಕೋಳಿಗೆ ಕೊಕ್ಕೋ ಕೋಳಿಗೆ ಘಾಟಿ ಕೋಳಿಗೆ ಕೊಕ್ಕು ಮಾಡ್ತೀಯ ಕೊಕ್ಕೋ ಆಡ್ತೀಯ